ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ದುರೀಣ ಚಂದ್ರಕುಲ ಚಕ್ರೇಶ್ವರ ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಜಗದ ಮನ್ಮಂತರ ಸಕಲ ಸಾಮಾಂತರಾಜರಿಂದೊಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ ಗುರುಕುಲ ಪ್ರಚಂಡ ಗೋದಂಡ ಬಲಮಂಡಿತನಾದ ಧೃತರಾಷ್ಟ್ರ ಕುಮಾರನಿಗೆ ಅದು ಯಾರು ಸಾಟಿ ಸಮರ ಎಲೆಗೆ ದರೆಯೋ ಸಮರ ಎಲೆಗೆ ದರೆಯೋ ಮಿಗಿಲೆನಿಸಿ ಮೆರವ ಎಲೆಗೆ ಸರಿ ಸಮರ ಎಲೆಗೆ ದರೆಯೋ ಮಿಗಿಲೆನಿಸಿ ಮೆರವ ಎಲೆಗೆ ಸಾರ ಚರಿತ್ರೆ ಸಾಂಬದ ಸಿರಿಯ ಗುರುತವು ಸರ ಸಾರ ಚರಿತ್ರೆ ಸಾಮ್ರಾಜ್ಯದ ಸರಿ ನಿರುತವು ದರೆಯಲ್ಲಿ ಹರ್ಷದಿ ಬಾಳೆ ನಿರುತವು ದರೆಯಲ್ಲಿ ಹರ್ಷದಿ ಬಾಳೆ ಸಮರ ಎಲೆಗೆ ದರೆಯೋ ಮಿಗಿಲೆನಿಸಿ ಮೆರವ ಎಲೆಗೆ ಸಾರಿ ಡಬಲ ಪರಕ ಭೀಷ್ಮ ದ್ರೋಣ ಕಲಿ ತರುಣ ಸಹಿತ ದುಶ್ಯಾಸನ ಶಕುನಿ ಬೆಂಬಲ ಹೆನಗಿದೆ ಭೀಷ್ಮ ದ್ರೋಣ ಕಲಿ ತರುಣ ಸಹಿತ ದುಶ್ಯಾಸನ ಶಕುನಿ ಬೆಂಬಲ ಹೆನಗಿದೆ ಧರೆಯನ್ನಾಳುವ ವೈಭವನೇ ಧರೆಯನ್ನಾಳುವ ವೈಭವನೇ ಮೆರೆಯುವ ಸಿರಿಯಲ್ಲಿ ಮೆರೆಯುವ ಸಿರಿಯ ಸುರಪನೇ ಎಲೆಗೆ ಸಾರಿ ಭುಜ ಬಲ ಪರಕ್ರಮದೋರಿ ಘನ ಮುದ ಬಲ ಬನಮೇ ಹಠ ಮಾಡಿ ಘನ ಮುದ ಬಲ ಬನಮೇ ಹಠ ಮಾಡಿ ದೊರಗಳ ಋತುಗಳ ಸೆರೆಗಳ ಕಡೆಯ ದೊರಗಳ ಋತುಗಳ ಸೆರೆಗಳ ಕಡೆಯ ಕಮರ ಎಲೆಗೆ ದರೆಯೋ ಮಿಗಿಲೆನಿಸಿ ಮೆರವ ಹೆನಗೆ ಸರಿ ಸಮರ ಎಲೆಗೆ ದರೆಯೋ ಮಿಗಿಲೆನಿಸಿ ಮೆರವ ಹೆನಗೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆಯುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವಂತೆ ನೋಡಿದರೆ ಅವರ ಅಹಂಕಾರವನ್ನು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದರೆ? ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೌಣಿ ಸೈನ್ಯವಿರುವುದು. ಅದರ ತುಳಿತಕ್ಕೆ ಸಿಕ್ಕವರು ಆನೆ ಕಾಲಿಗೆ ಸಿಕ್ಕಂತೆ ಬಾಳೆಹಣ್ಣಿನಂತೆ ನುಜ್ಜು ಗುಜ್ಜಾಗಿ ಹೋಗುವುದು ತಿಳಿದ ತಾತ. ಅದರಲ್ಲಿ ಸಹೋದರ ದುಶ್ಯಾಸನ
ಆ ಪಾಂಡವರ ಬಲಿಯಜ್ಞವನ್ನು ಪ್ರಾರಂಭಿಸಲು ಧರ್ಮೋಪದೇಶಕನಾರು ಅಗ್ರಜ ಅಗ್ರಜ ನಾನು ನಮ್ಮ ಮತ್ತು ಅಂಗರಾಜ ವೀರ ಕಾಡಲಿಲ್ಲವೇ ಪೂಜ್ಯರ ಭೀಷ್ಮರ ದ್ರೋಣಾದಿ ಭೀಷ್ಮಗಳ ಕಣ್ಣೆದರಿಗೆ ಬೆಳೆಯುವುದು ಚಿಂತೆ ಏಕೆ? ಸುಯೋಧನ ದಾಯಾದಿಗಳಾದ ನೀವು ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಬಾಳುವುದು ಒಳ್ಳೆಯದು. ಪೌರೇಶ್ವರ ಪುರುಷೋತ್ತಮರು ಬರುವಂತೆ ಆಯ್ತು ತೋರುತ್ತದೆ. ಏನು ಪುರುಷೋತ್ತಮನು ಬರ್ತಿರುವನೇ? ಬರಲಿ ಬರಲಿ. ಪುರುಷೋತ್ತಮ ಯಾರು ಪುರುಷೋತ್ತಮ? ಶ್ರೇಷ್ಠ ಪುರುಷನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಅಲ್ಲಿಂದ ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಈ ದರಿದ್ರ ದಾಸಿ ಪುತ್ರನ ವಿದುರನ ಮನೆಗೆ ಹೋಗಿದನಂತೆ ತಿಳಿಯಿತೆ. ಶಿವಧನ ಶ್ರೀಕೃಷ್ಣನು ಪಾಂಡವರಿಗಾಗಿ ಅರ್ಧ ರಾಜ್ಯವನ್ನು ಕೊಡಬೇಕಂತ ಕೇಳಲು ಇಲ್ಲಿ ಬರುವಂತಿಲ್ಲ, ನಿನ್ನೆ ಯಾಚನೆಗಾಗಿ ಬರುತ್ತಾ ಇಲ್ಲ. ಓ ಚಿಕ್ಕಪ್ಪ ವಿದುರ ಮಹಾಶಯ, ನನಗುಪದೇಶ ಮಾಡುವುದರಲ್ಲಿ ನೀನು ಒಬ್ಬನಾದಯ. ಓ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮುಚ್ಚು. ಶಿವಧನ ದನಕರಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನಾಯಕ ಸರ್ವರು ಅತಿಯರು ನಿನ್ನ ಮರಣಕನು ಸಮೀಪದಲ್ಲಿ ನಿನ್ನ ಪತಿಯೋ ವಿಕಲ್ಪವಾಗಿರುವ ಅಸಮವೀರನಿಂದ ಪರಿವೃತ್ತನಾಗಿ ಅಜಯ ರಾಜನಾಗಿ ರಾರಾಜಿಸುತ್ತಿರುವ ಈ ಕುರುಕುಲ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಾಕ್ಯವು ಅನವಶ್ಯಕ. ದುಶ್ಯಾಸನ ಹಿರಿಯರು ಜ್ಞಾನಿಯರು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಂಪ ಎಂಬ ಮರ್ಯಾದೆಯನ್ನು ಮೀರಿ ಮೆರೆಯುತ್ತಿರುವ ಇವರನ್ನು ತೊಲಗಲಿ ಪಾಂಡವರ ಪಕ್ಷಪಾತಿ. ದುರಾತ್ಮರಾದ ದೋಷಿಗಳು ಪದವೆಂಬರಿವೆ ನೀಕ್ಷಣ, ಪದವೆಂಬರಿವೆ ನೀಕ್ಷಣ, ಪದವೆಂಬರಿವೆ ನೀಕ್ಷಣ. ಹುಣ್ಣರನ್ನು ಛೇದಿಸಿ ಕೆಲವ ಜಯಿಸಿ ನಡೆಯುವೆ ಮುದತಿ ಮೆರುವೆ ಅದಮರನ್ ಸೆರವ ಕಡಿದ ಮೆರುವೆನೆ, ಸೆರವ ಕಡಿದ ಮೆರುವೆನೆ, ಸೆರವ ಕಡಿದ ಮೆರುವೆನೆ. ಹುಣಾತ್ಮರಾದ ದೋಷಿಗಳು ಪದವೆಂಬರಿವೆ ನೀಕ್ಷಣ, ಪದವೆಂಬರಿವೆ ನೀಕ್ಷಣ, ಪದವೆಂಬರಿವೆ ನೀಕ್ಷಣ. ಹುಣ್ಣರನ್ನು ಛೇದಿಸಿ ಕೆಲವ ಜಯಿಸಿ ನಡೆಯುವೆ ಮುದತಿ ಮೆರುವೆ ಅದಮರನ್ ಸೆರವ ಕಡಿದ ಮೆರುವೆನೆ. ಹುಣ್ಣರನ್ನು ಛೇದಿಸಿ ಕೆಲವ ಜಯಿಸಿ ನಡೆಯುವೆ ಮುದತಿ ಮೆರುವೆ ಅದಮರನ್ ಸೆರವ ಕಡಿದ ಮೆರುವೆನೆ, ಸೆರವ ಕಡಿದ ಮೆರುವೆನೆ, ಸೆರವ ಕಡಿದ ಮೆರುವೆನೆ. ಬಲವಾಗಿದ್ದುರ ನಮ್ಮ ಅಣ್ಣನ ಅಜ್ಜಿಯರು ಆಗ ಕೂಡಿ ಸಭೆಯನ್ನು ಬಿಟ್ಟು ಬೇಡ, ಇಲ್ಲವಾದ್ರೆ ಯಥಾರ್ಥವಾದಿತ್ತು. ಎಚ್ಚರ. ಭಲೆ ಭಲೆ ದುಶ್ಯಾಸನ. ಶಿವಧನ ರಾಜ ನನ್ನನ್ನು ರಾಜ್ಯಸಭೆಯಿಂದ ಆಚೆ ಕೊಡದಷ್ಟು ಉಂಟಾಯ್ತೆ. ಛೀ ಅವಿವೇಕಿ, ನೀನು ಎಷ್ಟೇ ಪ್ರಬಲ ಆದರೂ ನನಗಂತ ಈತನ ದೊಡ್ಡ ಬೆದರಿಗೆ ಏನು ಹೆದರುವೆಯಾ? ಶಪಥವನ ಮಹೇಶ್ವರನ ಪೂರ್ಣವನ್ನು ಹೆಚ್ಚಿಸಿ ಘನ ಮಹೇಶ್ವರನ ಪೂರ್ಣವನ್ನು ಹೆಚ್ಚಿಸಿ ವರಸವಾನವನ ನಿನಗೆ ಯಾರು ಸಮರಿಸರು ಕರುಣ. ಕರುಣ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವವನು. ಈತನ ಬಿಲ್ಲಿನಿಂದ ಆಗುತ್ತಕ್ಕಾದರೂ ಏನು? ಹೋಗಲಿ ಬಿಡು. ಎಲ್ಲರೂ ಕೇಳಿ, ಈಗ
ದೂತನಾಗಿ ಬಂದಿರುವ ಆ ಕೃಷ್ಣನು ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದಲ್ಲಿ ಅವರು ಯಾರೆಂದು ಕೂಡ ನೋಡದೆ ಸಭೆಯಿಂದ ಆಚೆಗೆ ತಳ್ಳಿಸಿ ಬಿಡುತ್ತೇನೆ. ಎಚ್ಚರದಿಂದಿರಿ. ರಾಕ್ಷದ ಹುಲಿಯಂತೆ ರಣದೊಳಗೆ ಆರ್ಭಟಿಸಿದೆ. ರಾಕ್ಷದ ಹುಲಿಯಂತೆ ರಣದೊಳಗೆ ಆರ್ಭಟಿಸಿದೆ. ಶತ್ರುಗಳ ಎದೆಮೆಟ್ಟಿ ರುಂಡಗಳ ಚೆಂಡಾಡಿ ಬರಬರದೆ ಗುಡಿಗುಡಿಸಿ ರೋಷದಲ್ಲಿ ಆರ್ಭಟಿಸಿ ಪಾಂಡವರ ಪುಡಿಗೈಯುವೆ. ಈ ಪಾದದಲ್ಲಿ ನಾ ತುಳಿಯುವೆ. ದ್ರೋಣ ಪಾಂಡವರ ಪುಡಿಗೈಯುವೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಈಗ ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಆದಲ್ಲೇ ಈ ನನ್ನ ಗದಿಂದ ಚಚ್ಚೆ ಸಭೆಯಿಂದ ಆಚೆಗೆ ಎತ್ತರ. ಭಲ ಸೈಂಧವ ರಾಜ. ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ತೆಗೆದುಕೋ. ಕೃಷ್ಣನ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಕೊಳ್ಳಿಲ್ಲ ಅವರ ಕೊಳ್ಳಿಲ್ಲ ಅವಳ ಧರ್ಮ ಕಾಂಡವ ಕರ್ಮ ಪಾಹೆಮ. ಧರ್ಮ ಕಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ. ಧರ್ಮವೇ ಜಯವೋ ಕರ್ಮವೇ ಲಯವೋ. ಮರ್ಮವನರಿದು ನಿನ್ನೆಲೆ ಕಂಡೆ ಮನುಜ. ಮರ್ಮವನರಿದು ನಿನ್ನೆಲೆ ಕಂಡೆ ಮನುಜ. ಧರ್ಮ ಕಾಂಡವ ಕರ್ಮ ಪಾಹಿಮ. ಧರ್ಮ ಕಾಂಡವ ನಾನು ನನ್ನದೆಂಬ ಮಮಕಾರ ನಿನಗೇಕೋ. ನಾನು ನನ್ನದೆಂಬ ಮಮಕಾರ ನಿನಗೇಕೋ. ಮಣ್ಣಿನಲ್ಲೇ ಹುಟ್ಟಿ ಮನುಜ 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 ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ. ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ. ಧರ್ಮ ಕಾಂಡವ ಕರ್ಮ ಪಾಹಿಮ. ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ದುರ್ಯೋಧನನು ಎಷ್ಟೊಂದು ದುರಂಕಾರದಿಂದ ಕುಳಿತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ಗೌರವಿಸಿ ನಮಸ್ಕರಿಸಿದರೂ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ.
ದುರ್ಯೋಧನ ತುಂಬಿದ ರಾಜ್ಯಸಭೆಯಲ್ಲಿ ಚಕ್ರವರ್ತಿಯಾದ ನೀನು ದೂತನಾಗಿರು ಬಂದಿರೋ ನನಗೆ ನಮಸ್ಕರಿಸುವುದೇ? ಛೇ ಛೇ, ಮೇಲೆ ಹೇಳು. ಕೃಷ್ಣ, ಪವಿತ್ರ ವಂಶದಲ್ಲಿ ಹುಟ್ಟಿದ ನಾನು, ಗುರುಕುಲ ಸಾರ್ವಭೌಮನಾದ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡೆಬೇಡ ಕೃಷ್ಣ. ಒಂದು ವೇಳೆ ನಮಸ್ಕರಿಸಿದರೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ ಬಂದದ್ದಾಯಿತು. ಕುಳಿತುಕೋ ರಾಯಭಾರಿ. ಆ? ಅವರಲ್ಲಿ ಏನಪ್ಪಣೆ? ರಾಜನರ್ತಕಿಯರನ್ನು ಆಸ್ಥಾನಕ್ಕೆ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಪರಾದೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲತಿಲಕ ಮಗುಡೇಶ್ವರಾಧೀರ ಗುರುವಂಶ ಕುಲತಿಲಕ ಮಗುಡೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಗೌರವೇಶ್ವರ ಸೋದರ ಮಾವನ ಇದೀತೆ ದೂರ ಸೋದರ ಮಾವನ ಇದೀತೆ ದೂರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ
ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ರಾಜೇಶ್ವರ ಕುಲ ತಿಲಕ ಮಗುಡೇಶ್ವರ ಕರುಣಾಳು ರಾಜೇಶ್ವರ ನೀಲವಳಧಾರಿ ಈ ಚೆಲುವ ನೀಲವಳಧಾರಿ ಈ ಚೆಲುವ ಕೊಳಲನಾದದಿ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಹರಿ ಶ್ರೀಹರಿ ಹರಿ ದುರ್ಯೋಧನ ಸಾರ್ವಭೌಮ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಏನೆಂದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಬೇಕು ಮಹಾಪ್ರಭುಗಳೇ, ಕ್ಷಮಿಸಬೇಕು. ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗೆ ಇವನು ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಗಲ್ಲಿ ಇವನಿಗೆ ಸರಿಸಾಟಿ ಕುಲ ತಿಲಕ ಛಲದಂಕ ಮಲ್ಲ ಕುರುವಂಶ ಕುಲ ತಿಲಕ ಛಲದಂಕ ಮಲ್ಲ ಕರುಣಾಳು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಕರುಣಾಳು ರಾಜೇಶ್ವರ ಜನ
ರಾಜನರ್ತಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟುಕೊಳ್ಳಿ. ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಅಪ್ಪಡೆ ಕೊಟ್ಟು ಕಳಿಸಿದ್ದಾರೆ. ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಬೇಕಾಗಿದ್ದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನ ತಾವೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹೀಗೆ ಮಾಡದಿದ್ದಲ್ಲಿ ಮುಂದೊದಗುವ ಭೀಕರ ಅನಾಹುತಗಳಿಗೆ ನೀವೇ ಕಾರಣರಾಗುವಿರಿ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು, ಧರ್ಮಶೀಲರೂ ಆದ ಪಾಂಡವರು ತಮ್ಮಗಳ ಹಣತೆಯ ಮೇರೆಗೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದರಲ್ಲವೇ? ಇನ್ನು ನಿಮ್ಮಗಳ ವಾಗ್ದಾನವು ಉಳಿದಿದೆ. ಪಾಂಡುನಂದನರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ವಾಗ್ದಾನ ಮಾಡಿದಂತೆ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಆದ್ದರಿಂದ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ,
ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಪಾಂಡುನಂದನರೊಡನೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಈ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ಅವಿಚಾರಗಳು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರತು ಯಾಚನೆಯಿಂದ ಅಲ್ಲ, ತಿಳಿಯಿದೆ ಕೃಷ್ಣ. ಸಾಹಸಗಳೇ ಆಗಿದ್ದರೆ ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ನಿನಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ, ರಾಜ್ಯವನ್ನು ಪಡೆಯಲಿ. ಇಲ್ಲದಿದ್ದರೆ ಮತ್ತೊಮ್ಮೆ ಕಾಡಿಗೆ ಹೋಗಲಿ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಅಜಾತ ಶತ್ರು ಧರ್ಮರಾಯ, 1000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತ ಭೀಮಸೇನ, ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮವನ್ನು ಅರಿಯದೆ ದುಡುಕಬೇಡ, ಯೋಚಿಸಿ ನೋಡು. ಏನು ಹೇಳಿದೆ ಕೃಷ್ಣ? ಮಹಾಸಾತ್ವಿಕನಂತೆ ವೇಷ ಧರಿಸಿ ಜನರನ್ನೆಲ್ಲ ವಂಚಿಸುತ್ತಿರುವ ಆ ಧರ್ಮದನನು ಕೈಲಾಗದ ಹೇಳಿ ಈ ಕೃಷ್ಣ ಗೀತಕನನ್ನು ಕೊಂದಿತ್ತು ಭೀಮನೆ ಎಂದು ನೀನೇ ಹೇಳಿದಲ್ಲವಾ? ಅದನ್ನೇನಾದರೂ ನೀನು ಕಂಡಿದ್ಯಾ? ಒಂದು ವೇಳೆ ಕೊಂದಿದರು ನಿನ್ನ ವಂಚನೆಯಿಂದಲೂ ಕುತಂತ್ರದಿಂದಲೂ ಕೊಂದಿರಬಹುದು. ಅಂತಹ ವಂಚ 1000 ಆನೆಗಳ ಬಲವುಳ್ಳ ರೌದ್ರಾಂತ ಸುಂಬತನ, ಇಂತಹ ಅತಿರಥ ಮಹಾರಥ ಪರಾಕ್ರಮವು ನಾನು ಮೊದಲೇ ಬಲ್ಲೆನು. ಕ್ಷಿಪ್ರದಲ್ಲೇ ಸ್ವಪ್ನಕ್ಕೆ ಬಂದು ಎಚ್ಚರವಿರಲಿ ಕೃಷ್ಣ. ಏನು ಹೇಳಿದ ಕೇಳುಸಿಯೋದನ ಹೇಳುವ ಮಾತನ, ಕೇಳುಸಿಯೋದನ ಹೇಳುವ ಮಾತನ, ಕಾಳಗ ಮಾತನು ಮಾತನು ಕಾಳಗ ಮಾತನು ಮಾತನು ಕೇಳುಸಿಯೋದನ ಹೇಳುವ ಮಾತನ, ಇರಲಿಲ್ಲ ದೇಹಕ್ಕೆ ಈ ಬಲಿಯುವುದು ಯೋಧನ, ಇರಲಿಲ್ಲ ದೇಹಕ್ಕೆ ಈ ಬಲಿಯುವುದು ನರಕಿರಾಗುವೆ ಕುಲ ಕುಲ ಚಂದ್ರನ ಯೋಧನ, ನರಕಿರಾಗುವೆ ಕುಲ ಕುಲ ಚಂದ್ರನ ಕೇಳುತ್ತಿಯೋದನ ಕೇಳುವ ಮಾತನ, ಗುರು ಹಿರಿಯರನ್ನು ಪ್ರಿಯವಾದವರನ್ನು ಯೋಧನ, ಗುರು ಹಿರಿಯರನ್ನು ಪ್ರಿಯವಾದವರನ್ನು ಬರಿ ಬರಿಗೆಂಟಗೆ ಗುರು ಬೈರವೇರನು ಯೋಧನ, ಬರಿ ಬರಿಗೆಂಟಗೆ ಗುರು ಬೈರವೇರನು ಕೇಳುತ್ತಿಯೋದನ ಹೇಳುವ ಮಾತನ. ಏನು ಹೇಳಿದ ಸುಯೋಧನ? ಪಾಂಡವರ ಜನನ ವಿಚಾರದಲ್ಲಿ ಕುರಿತು ಮಾತುಗಳಾಡುವುದರಿಂದ ನಿನ್ನ ತಲೆ ಮೇಲೆ ನೀನೇ ಕಲ್ಲನ್ನು ಎಳೆದುಕೊಂಡೆ. ನಿನ್ನ ತಂದೆ ಯಾರೆಂಬುದನ್ನು ಬಂಧುಗಳನ್ನು ಆಸಕ್ತಿ ಈಡು ಮಾಡಿದರೆ ಅದು ನಿನಗೆ ಅನ್ಯಾಯ ಅನ್ನಿಸಿದ್ದಲ್ಲವೇ ಸುಯೋಧನ? ಧೃತರಾಷ್ಟ್ರ ಪ್ರಿಯವಾದ ಪ್ರೇಮ ಪುತ್ರರೇ, ದ್ರೋಣಾದ ಪ್ರಮುಖರೇ, ಸಭಾಸದರೇ, ಈ ಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದ್ರಲ್ವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ ವತ್ಸ ಸುಯೋಧನ. ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳ್ಳುವುದರಿಂದ ಅಮೃತವು ಇಸವಾಗುವುದು.
ಪಾಂಡವರಾರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ಈ ದುರಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀವೆಲ್ಲರೂ ಕೂಡಿ ವೈಭವದಿಂದ ಬಾಳಿರಿ. ಇದು ನನ್ನ ಅಭಿಮತ ಸುಯೋಧನ. ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ. ಕಾರ್ಯ ಸಲ್ಲದು ಕಾರ್ಯ, ಸಲ್ಲದು ವೈರ ಸಾಧಿಸದಿರುವುದಲ್ಲ. ಸಲ್ಲದು ವೈರ ಸಾಧಿಸದಿರುವುದಲ್ಲ. ಸ್ಥಿರವಲ್ಲ ವೈಭೋಗ ಅಸ್ಥಿರವೀ ರಾಜ, ಸ್ಥಿರವಲ್ಲ ವೈಭೋಗ ಅಸ್ಥಿರವೀ ರಾಜ. ದುರುಳರ ಬೋಧೆಗೆ ಸುಯೋಧನ, ಸುಯೋಧನ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ. ಧರ್ಮವ ಪಾಲಿಸು ಕರ್ಮವ ಮನಗಣಿಸಿ, ಧರ್ಮವ ಪಾಲಿಸು ಕರ್ಮವ ಮನಗಣಿಸಿ. ಏತಕ್ಕೆ ಅನುಜರೋಳ್ ಬಿಡು ಪಂಥ, ಏತಕ್ಕೆ ಅನುಜರೋಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ. ಶಾಶ್ವತ. ಈಗ ಶಾಂತಿ ಸಂಧಾನಕ್ಕೆ ಒಳ್ಳೆಯ ಸಮಯ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನನ್ನ ಅಭಿಮತ. ಅಲ್ಲರಮ್ಮ, ದುರ್ಯೋಧನ ಅವರು ಅವರು ಓ ಚಿಕ್ಕಪ್ಪ, ಇದರ ಮಹಾಶಯ, ನನಗುಪದೇಶ ಮಾಡುವುದರಲ್ಲಿ ನೀನು ಒಬ್ಬನಾದೆಯೋ? ಓಂ ನಡೆಯಲಿ ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವು. ನಿನ್ನಂಥವರಿಗೆ ಸದುಪಯೋಗ ಮಾಡುವುದಲ್ಲ. ದೊಡ್ಡವರು ಹೇಳಿದ್ದಾರೆ, ಏನು ಮಾಡಲಿ, ಸುಖ ಸಂಪತ್ತುಗಳು ಸಾಕ್ಷಿತ್ವಲ್ಲ, ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ನಿಶ್ಚಯ ಇದ್ದಷ್ಟು ಕೂಡಿ ಈ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಚಿಕ್ಕಪ್ಪ, ನೀನೇನಾದರೂ ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಇಷ್ಟನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ನೀನು ಸರಿಯಾದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಇಂದೆಲ್ಲ ಮರಳು ಮಾತಿಗೆ ಒಡಂಬಡುವನಲ್ಲ ಈ ಛಲದಂಕಮಲ್ಲ. ಸುಯೋಧನ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಟ್ಟು ನಿನ್ನ ಕ್ಷಾತ್ರ ಧರ್ಮವನ್ನು ಪಾಲಿಸಯ್ಯ. ಕೃಷ್ಣ ಕ್ಷಾತ್ರ ಧರ್ಮವಿಹುದೇ ಆ ಏಡಿ ಪಾಂಡವರಲ್ಲಿ ರೂಢಿಯೊಳಗವನೆನೆದು ಮೂಢತನವಿದಲ್ಲವೇ ಈ ಸಂಧೆಯ ಬಯಕೆ? ನೀನಿದೆಲ್ಲವ ಹರಿದು ರಾಜ ಮೂಡಿಗೆಯ ಮುಖ
5 ಊರುಗಳೇಕೆ? ಎಂದೇ 50 ಊರುಗಳು ಇತ್ತು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆ ನಾನೇ ಕೊಡಿಸುವೆನು. ಹೋಗಲಿ ಹೋಗಲಿ. ಭೀಮಸೇನ, ನಮ್ಮ ಭೀಮಸೇನಿಗಾದರೂ ಒಂದು ಊರನ್ನಾದರೂ ಕೊಡಯ್ಯ. ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನಿರುವನಲ್ಲ, ಅವನು ಮಹಾ ಒರಟ. ಅವನೇನಾದರೂ ಕೆರಳಿ ನಿಂತರೆ ಕುರುಕುಲವನ್ನೇ ಧ್ವಂಸ ಮಾಡುವೆನು. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡಯ್ಯ. ಕೃಷ್ಣ ಏನು ಹೇಳಿದೆ? ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುವೆಯಾ? ನಿನ್ನ ಮಾಯಾ ಸ್ವರೂಪವನ್ನು ನಾನು ಮೊದಲೇ ಬಲ್ಲೆನು. ನೀನೇನು ಸಾಮಾನ್ಯನೇ? ಮಹಾಮಹಿಮನಲ್ಲವೇ? ವಿಷದ ಹಾಲನ್ನು ಕುಡಿಸಲು ದಂದ ಪೂತನೆಯನ್ನು ಲೀಲ ಮಾತದಿಂದೇ ಸಂಹರಿಸಿದೆ. ಮಾವನೆಂಬ ಅಧಿಷ್ಠಾನನನ್ನು ನಿರಾಕರಿಸಿ ಕಂಸನನ್ನು ವಧಿಸಿದೆ. ಬಲೆಯಿಂದ ದಾನ ಪಡೆದು 3 ಹೆಜ್ಜೆ ಭೂಮಿಯಲ್ಲಿ 1 ಹೆಜ್ಜೆ ನಭೋಮಂಡಲ, ಇನ್ನೊಂದು ಹೆಜ್ಜೆಯಿಂದ ಭೂಮಂಡಲವನ್ನೇ ಹಾಡಿ ಕೃಷ್ಣ ಒಂದು ಕೋಪಾದದಲ್ಲಿ 1 ಇರುವೆಯ ಗೂಡಿನಷ್ಟು ಜಾಗವನ್ನು ಕೊಡಲಾರೆ. ಹೊರಟು ಹೋಗು. ಇಷ್ಟೊಂದು ಅಪಮಾನವೇ ಸುಯೋಧನ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ ಸಾಕು ಮಾಡು ನಿನ್ನ ವಾಕುಟಾತ್ವ. ಏನು ಹೇಳಿದೆ? ನನ್ನ ದುರಾಗ್ರಹದ, ದುರಂಕಾರದ, ದುರಾಭಿಮಾನವೇ ಕೃಷ್ಣ. ನೀವು ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಪಾಂಡವರು ಕೂಡಿ ಬಾಳದು ಬೇಡ ಬೇಡ ಬಲ ಬೇಸರವೇ, ಬೇಡ ಬೇಡ ಬಲ ಬೇಸರವೇ, ಬೇಡ ಬೇಡ ಬಲ ಬೇಸರವೇ. ನಾವು ಕನಕದು ಕಾಡಿಗೋಗಲು ಕೊಡಲಾಗದ ರಾಜ್ಯವನ್ನು. ಹೇಳಿ ಪಾಂಡವರು ಕೂಡಿ ಬಾಳದು ಬೇಡ ಬೇಡ ಬಲ ಬೇಸರವೇ, ಬೇಡ ಬೇಡ ಬಲ ಬೇಸರವೇ. ಕೃಷ್ಣ, ನಮ್ಮ ಅಣ್ಣನ ಮಾತುಗಳೆಲ್ಲರಿಗೂ ಒಪ್ಪಿದವು. ಆ ಕುರುಸಾದ ಹೃದಯ ಮಧ್ಯದಲ್ಲಿ ಪ್ರಜ್ವಲಿಸಿದ ಕಾಬಲ್ ಈ ಜಾಲಿನಲ್ಲಿ ಒಪ್ಪದು. ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ ಕೃಷ್ಣ. ಆ ಪಾಂಡವರ ಸೇನವನ್ನು, ಆ ಪಾಂಡವ ಸೇನವರನ್ನು ಕಲಕಿ ಬಿಡಬಲ್ಲ ಗಂಡುಗಲ್ಲಗಳು ನಾವು. ಆ ರುಂಡ ಭೀಮ ಬುಂಡನ ಚಂಡಾಳನ ಸದಾ ಸಿದ್ಧನಾಗಿರು. ಹೇಳು ಕೃಷ್ಣ ಅವರಿಗೆ ಹೋಗಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆದರೆ ಅರ್ಜುನನ ಹಾಗೆ ತೀರದ ಹೊರತು ನನ್ನ ಮೃಷ್ಟಾನ್ನವು ರುಚಿಸುವುದಿಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕುರುಕುಲವನ್ನ ಧ್ವಂಸ ಮಾಡುವೆ ಏಕೆ? ಇದು ನಿನಗೆ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪಕ್ಕೆ ದೂತನಾರೋ ಘನವೇಗದಾತನಾರೋ ಈ ಹಿತವ ಮರೆತು ಕೆಣಕಿಸದರೆ ಇರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವೋ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನೆಯರಾಯುಧವನ್ನು ಬಯಸೆ
ವಾಸುದೇವ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದ ನೀನು ಸ್ವಾರ್ಥ ಧರ್ಮಕ್ಕಿದ್ದಲು ಈ ನನ್ನ ಸ್ವಾಮಿಯ ತನು ಮನ ಧರ್ಮಗಳನ್ನು ಅರ್ಪಿಸಲು ಸಿದ್ಧನಾಗಿರುವೆನು. ನನ್ನ ನಿಸ್ವಾರ್ಥ ಧರ್ಮವು ಎಷ್ಟೋ ಮೇಲಲ್ಲವೇ? ಯದುಪತಿ ಪ್ರತಿಭೆ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ. ಚೆನ್ನಾಗಿ ಹೇಳಿದೆ. ನಿನ್ನ ಪುರುಷೋತ್ತಮ ಮಾತುಗಳಿಂದ ಪುರುಷೋತ್ತಮನ ಕಂಠ ಅನ್ನಂಥ ಆಗಿರುವುದು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಕೌರವೇಶ್ವರ. ಭಾರತ ಭೂಮಿ ಸಜರಿಸಿ ದುರಸ, ಭಾರತ ಭೂಮಿ ಸಜರಿಸಿ ದುರಸ. ಸುಯೋಧನ, ಭಾರತ ಭೂಮಿ ಸಜರಿಸಿ ದುರಾಶ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರಲಿ. ಭಾರತ ಭೂಮಿ ಸಜರಿಸಿ ದುರಾಶ, ಕರೆಸಿಗನೆ ಅನುಜಾತರ, ಕರೆಸಿಗನೆ ಅನುಜಾತರ, ಕರೆಯನೆಂದು ಖ್ಯಾತಿ ಪಡೆ ಸುಖಿಯಾಗಬೇಕ, ಕರೆಯನೆಂದು ಖ್ಯಾತಿ ಪಡೆ ಸುಖಿಯಾಗಬೇಕ. ವೈರವನೆ ನೇಗಿ ನಿಮ್ ಸೈರನಯ ತಾಳೆ, ವೈರವನೆ ನೇಗಿ ನಿಮ್ ಸೈರನಯ ತಾಳೆ. ಬಾಳೈ ಬಲ ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣ ನಡೆಸಿ ಪರಗೈದರೆ. ಬಾಳೈ ಬಲ ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆಲೆಸಿ ಪರಗೈದರೆ. ಭಾರತ ಭೂಮಿ ಸಜಯಿಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ. ಸುಯೋಧನ, ನೀ ನಿನ್ನ ಗುರು ಹಿರಿಯರನ್ನ, ಬಂಧು ಬಾಂಧವರನ್ನ, ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮಗಳ ಮೇಲಿನ ಸ್ನೇಹ, ಮಮತೆ, ಸಹಬಾಳ್ವೆ ಹೊರತು ಮತ್ತೇನು ಬೇಡ. ಯೋಚಿಸಿ ನೋಡು. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪನಾಗಿ ದುಡುಕಿ ಮಹಾಫಲವನ್ನೇಕೆ ಹೊಂದುವೆ? ನೀನು ಸಂಧಿಗೆ ಸಮ್ಮತಿಸಿದ್ದೇ ಆದಲ್ಲಿ ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು, ಆಪ್ತರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾಧಾನದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವನೃಪರಲ್ಲಿಯೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಈ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದಿದ್ದರೆ ಹೋಗಲಿ, ಅವರ ಈ ಇಚ್ಛೆಯನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಯದುಪತಿ, ಅದರಲ್ಲಿ ನನ್ನ ಅಪರಾಧವಾದರೆ ಏನು? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡು ನನ್ನ ತಪ್ಪೆ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ವಾಸುದೇವ, ವಿಸ್ತಾರವಾದ ಸಾಮ್ರಾಜ್ಯವನ್ನು ಹಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಅವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾಗುವುದು.
ಧರ್ಮ ಬೀರುಗಳಾದ ಅವರ ಕೈಗೆ ವಿಫಲವಾದ ಸಾಮ್ರಾಜ್ಯವನ್ನು ಒಟ್ಟಿಸಿರುವುದು ನಮ್ಮಿಬ್ಬವಲ್ಲವೇ? ನನಗೆ ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವೋ ಕ್ಷತ್ರಿಯರ ಧರ್ಮ, ಅರ್ಥ, ರಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಕತಿ ಬೇಡೈ ಸುಯೋಧನನೆ ತೋರಿದ ನಾಟುಗಳ ಸೈರ ಕತಿ ಬೇಡೈ ಸುಯೋಧನನೆ ತೋರಿದ ನಾಟುಗಳ ಸೈರನೆ ಅದೇ ಕಿಂತ ಒಳಗೆ ಅದೇ ಕದನದಲ್ಲಿ ನಿನ್ನ ಮನವನಡಗಿಪ ಕದನದೊಳು ನಿನ್ನ ಮನವನಡಗಿಪ ಚತುರರಿಗ ಮರುಳೆ ಮಂದಮತಿಯತೆ ಮುಂದನರಿಯದೆ ಮಂದಮತಿಯತೆ ಮುಂದನರಿಯದೆ ದುಂದುಗವಾ ಪಡುವೆ ದುಂದುಗವಾ ಪಡುವೆ ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಪರಮ ಪುರುಷ ಬಿರುದು ನನಗೆ ಹೊರಬಿಡು ಹೊರಬಿಡು ಪರಮ ಪುರುಷ ಬಿರುದು ನನಗೆ ಹೊರಬಿಡು ಹೊರಬಿಡು ಗತಿ ಬೇಡ ಸುಯೋಧನನೆ ಕೋರಿ ಕರ್ನಾಟಕದ ಸೈರಣೆ 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 ಸ್ಥಿರನಾಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ಅವು ಅನಂತ, ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರ ರಾಜನನ್ನು ಕಪಟದೂತಕ್ಕೆ ಎಳೆದು ತಂದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸೆಡೆ ಕಟ್ಟ ಕಡೆಯದಾಗಿ ಕಾಡಿಗೆಟ್ಟಬೇಕೆಂದ ಹೊಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರ. ಕೆಣಗೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಸತಿ ಪಾಂಚಾಲಿ. ಅಂದೇ ತೊಟ್ಟೆನೋ ಪಣವನ್ನು. ದೋದ ಪೇತಗಳಾದರೂ ಒಡೆಯನಾದರೂ ಸರಿ, ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ ನಿಂತರೆ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯ ಕುರುಕ್ಷೇತ್ರದ ರಕ್ತದ ಉಕುಳಿಯಲ್ಲಿ ಕೊತ್ತು ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನು ಎಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣುಂಡು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡಿ, ನೆಲವನ್ನು ಕೊಡಿ. ಹರಿಯೇ ಹಠ ಮಾಡಿ ಗೆಲ್ಲಲಿ ಅವರಾಜ್ಯವ. ಹರಿಯೇ ಹಠ ಮಾಡಿ ಗೆಲ್ಲಲು ಅವರಾಜ್ಯವ. ಛಲವನ್ನು ಬಿಡದಲೆ ತೊಡುಗಲು ಧರ್ಮಯ, ಛಲವನ್ನು ಬಿಡದಲೆ ತೊಡುಗಲು ಧರ್ಮಯ.
ಪಾಂಡುನಂದನರು ಎನ್ನಡನೆ ಯುದ್ಧ ಮಾಡಿ ಪಾಂಡುನಂದನರು ಎನ್ನಡನೆ ಯುದ್ಧ ಮಾಡಿ ಗೆಲ್ಲಲಿ ಅವರ ರಾಜ್ಯವ ಛಲವನ್ನು ಬಿಡದಲ್ಲೇ ತೋರಿಸಲಿ ಧರ್ಮದ ಛಲವನ್ನು ಬಿಡದಲ್ಲೇ ತೋರಿಸಲಿ ಧರ್ಮದ ಫಲವ ಜಯಿಸಿ ಧನಮುದೊಲುನ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ದೂತದಲ್ಲಿ ಪಾಂಡವರು ಸೇರಿರಾಹಿರಾಯಿ ದೂತದಲ್ಲಿ ಪಾಂಡವರು ಸೇರಿರಾಹಿರಾಯರು ಹಿರಿಯ ನರಿಯದೆ ಹಿರಿಯ ನರಿಯದೆ ಇದರನ್ನು ನುಡಿದೆ ಕೃಷ್ಣ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ ಅಗ್ರಜ ಕುಸಬೆಲೆ ಪಾಂಡುನಂದನ ಮಿತ್ರಕೂಟ ನಮ್ಮ ಅನ್ನವನ್ನು ಉಂಡು ಈ ವಿದ್ಯಾರು ನಮಗೇನು ಕಸ ನಡೆಯೋಣ ಹೋಗೋಣ. ಸರಿಯಾಗಿ ಹೇಳಿದೆ ಸಹೋದರ. ಶತ್ರುಗಳ ಮಧ್ಯೆ ನಮಗೇನು ಕೆಲಸ, ನಡೆ ಹೋಗೋಣ.